ನಾವು ಮುಂದೆ ಈ ಜನಾಂಗವನ್ನು ಹೆಂಗೆ ಕೊಂಡೊಯ್ಯಬೇಕು ಅನ್ನುವಂಥ ಒಂದು ಮುನ್ನೋಟನ ಇಟ್ಕೋಬೇಕು. ನಿರಂತರವಾಗಿ ಕ್ರಿಯೆನ ನಡಿಬೇಕು. ನೀವೆಲ್ಲೇ ಯಾವ ಮಾದಿಗರಟ್ಟಿಗೆ ಹೋಗಿ ಯಾವ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ. ಮೊನ್ನೆ ತೋರೆಟ್ ಅನ್ನೋರು ಒಂದು ಲೇಖನ ಬರೆದಿದ್ರೆ 18ನೇ ತಾರೀಕು ಇದರಲ್ಲಿ ಹಿಂದೂ ಪೇಪರಲ್ಲಿ. ಯಾವುದೇ ಮಾದಿಗರಟ್ಟಿಗೆ ಹೋದ್ರೆ ಶಾಲೆಯಲ್ಲಿ ಮಕ್ಕಳಿಲ್ಲ, ಡ್ರಾಪ್ಔಟ್ಸ್ ಆಗ್ತಾ ಇದ್ದಾರೆ. ಆಮೇಲೆ ಎಲ್ಲಿ ಯಾವುದೇ ಹಟ್ಟಿಗಳಿಗೆ ಹೋದ್ರೆ ಅಲ್ಲೇ ಯುವಕರು ಡ್ರಾಪ್ಔಟ್ಸ್ ಇದ್ದಾರೆ, ಯಾರು ಓದ್ತಾ ಇಲ್ಲ. ಆಮೇಲೆ ಇಡೀ ಜನಾಂಗ ಇದೆಯಲ್ಲ ಆರ್ಥಿಕವಾಗಿ ಯೋಚನೆ ಮಾಡ್ತಾ ಇಲ್ಲ, ಆರ್ಥಿಕವಾಗಿ ಯೋಚನೆ ಮಾಡ್ತಾ ಇಲ್ಲ. ಇರ್ದಲ್ಲ ಬ್ಯಾಕ್ವರ್ಡ್ನೆಸ್ ಅನ್ನೋಂಥದ್ದು. ಇದಕ್ಕೆ ಇದೇ ವಿಚಾರವಾಗಿ ಈ ಕರ್ನಾಟಕದ KS ಭವನದಲ್ಲಿ ಎಲ್ಲ DSS ಫ್ಯಾಕ್ಷನ್ಸ್ ಎಲ್ಲ DSS ಲೀಡರ್ಸ್ಗಳು ಎಲ್ಲ ಈಗ ನಾಯಕರುಗಳನ್ನೆಲ್ಲ ಸೇರಿಸಿ ಅಲ್ಲಿ ಇದೆಲ್ಲ ಇದು ನರಸಪ್ಪ ಎಲ್ಲ ಇದ್ರು. ಅಲ್ಲಿ ಅವ್ರ ಆರ್ಗ್ಯುಮೆಂಟ್ ಏನಂದ್ರೆ ಮುಂದುವರೆದಾರ ಸರ್ ಅವರೇ ಕೊಳಮಿಸ್ತಾ ಕೇಳಬೇಕು ಅನ್ನೋ ಒಂದು ಆರ್ಗ್ಯುಮೆಂಟ್ 3 ಸಿಟ್ಟಿಂಗ್ಸ್ನಲ್ಲಿ ನಡೆದಿದೆ. 3 ಸಿಟ್ಟಿಂಗ್ಸ್ನಲ್ಲಿ ಕೊನೆಗೆ ನಾನು 2 ವಿಚಾರದಲ್ಲಿ ಅವ್ರಿಗೆ ಟ್ಯಾಕಲ್ ಮಾಡಿದ್ದೀನಿ. ಒಂದು, ನೀವು ಅಂಕಿ ಅಂಶ ನಂಬೋದಿಲ್ಲ. ಈಗ ಈ ಕೊಟ್ಟರೋ ರಿಪೋರ್ಟಲ್ಲಿ ನಮ್ಮವ್ರು ಜಾಸ್ತಿ ಅವರು ಸುಳ್ಳು ಇದೆಲ್ಲ ವರದಿ ಅಂತ ಹೇಳ್ತಿರಲ್ಲ, ಬಿಡಿ ಅಂಕಿ ಅಂಶಗಳನ್ನು ಬಿಡಿ, ಹಾಳಾಗೋಲಿ. ನೀವು DSS ಅಂತ ಹೇಳ್ಕೊಂಡು, ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ಕೊಂಡು, ಸಾಮಾಜಿಕ ನ್ಯಾಯ ಅಂತ ಹೇಳೋ ಅಂಥವ್ರು, ನಿಜಕ್ಕೂ ನಿಮಗೆ ಶೋಷಿತರ ಬಗ್ಗೆ ಪ್ರಾಮಾಣಿಕತೆ ಇದ್ರೆ ಈ ಒಂದು ಒಲೆರಟ್ಟಿಗೆ ಹೋಗಿ ಒಂದು ಮಾದಿಗರಟ್ಟಿಗೆ ಹೋಗಿ ನೀವೇ ಹೋಗಿ. ಇಬ್ಬರ ಸ್ಥಿತಿಗತಿಗಳು ಹೆಂಗಿದಾವೆ ನೋಡ್ರಿ, ಕಣ್ಣಿಗೆ ಕಾಣಂಗಿದೆಯಲ್ಲ. ಅದಕ್ಕೇನ ಬೇಕೇನ್ರಿ ನಿಮಗೆ? ಯಾಕೆ ಸುಮ್ಮನೆ ಅಂಬೇಡ್ಕರ್ ಅಷ್ಟು ಹೇಳ್ಕೊಂಡು DSS ಲೆಟರ್ ಇಟ್ಕೊಂಡು ನೀವು ಮೋಸ ಮಾಡ್ತೀರಾ ಜನಗಳಿಗೆ ಅಂತ ಟ್ಯಾಕಲ್ ಮಾಡಬೇಕು. ಅವರೆಲ್ಲ ಇಡೀ ನಾಯಕರುಗಳು ಏನು ಸರ್ ನೀವು ಹಿರಿಯರಾಗಿ ನಮ್ಮೆಲ್ಲ ಈ ಥರ ದಬ್ಬಾಳಿಕೆ ಮಾಡ್ತಾರೆ, ಜೋರು ಹೇಳ್ತಾರೆ. ನಾನು ಜೋರು ಮಾಡ್ತಾ ಇಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ನೈತಿಕತೆ ಪ್ರಶ್ನೆ ಮಾಡ್ತಾ ಇದ್ದಾಗ ಅವರು ಒಪ್ಕೊಂಡು 4-5 ಮೀಟಿಂಗ್ಗಳಾಗಿದ್ದಾವೆ. ಒಟ್ಟಿಗೆ ಎಲ್ಲ ಸೇರಿ ಚೀಫ್ ಮಿನಿಸ್ಟರ್ಗೆ ನಾವು ಒಲೆಯರು ಮಾದಿಗರು ಬೇರೆ ಎಲ್ಲ ಸೇರಿ ಮಾಡಿದ್ದೀವಿ. ಇಷ್ಟು ಕೆಲಸಗಳಾಗಿದ್ದಾವೆ, ಇದು ತಿಳ್ಕೊಳ್ಳಿ ಅಂತೇಳಿ ನಾನು ಸೂಕ್ಷ್ಮವಾಗಿ ಹೇಳೋದು. ಇಷ್ಟರ ಜೊತೆಗೆ ಇವತ್ತು ಜಯ ಗಳಿಸಿದ್ದೇವೆ. ಆ ಜಯ ಯಾರದ್ದು ಅಂದರೆ ಜನಗಳದು.